ಭಾರತದ ಮೊದಲ ಡಿವೋರ್ಸ್ ಕೇಸ್ ಬಗ್ಗೆ ಗೊತ್ತಿದೆಯಾ? ಬನ್ನಿ ತಿಳ್ಕೊಳ್ಳೋಣ. ಹಾಯ್, ನಮಸ್ಕಾರ ಎಲ್ಲರಿಗೂ. ದಿ ವಕೀಲ್ಗೆ ಸ್ವಾಗತ. ರುಕ್ಮಾಬಾಯಿ ರೌತ್ ಇವರು ಭಾರತದ ಮೊದಲ ಹಿಂದೂ ಮಹಿಳೆ, ಕಾನೂನುಬದ್ಧವಾಗಿ ವಿಚ್ಛೇದನೆ ಪಡೆದವರು. ರುಕ್ಮಾಬಾಯಿ ಅವರಿಗೆ 11ನೇ ವಯಸ್ಸಿನಲ್ಲಿ ಮದುವೆ ಆಯಿತು. ಅವರ ಗಂಡನ ಡಿಮ್ಯಾಂಡ್ಸ್ಗಳನ್ನ ಆಕ್ಸೆಪ್ಟ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ 1885ರಲ್ಲಿ ಅವರು ಬೋಲ್ಡ್ ಸ್ಟೆಪ್ನ ತಗೊಂಡು ಕೋರ್ಟ್ಗೆ ಹೋದರು. ಇದು ಭಾರತದ ಇತಿಹಾಸದ ಮಹಿಳೆಯರ ಹಕ್ಕಿಗಾಗಿ ಹೋರಾಡಿದ ಮೊದಲ ಪ್ರಕರಣ ಆಗಿತ್ತು. ಅವರಿಗೆ ಬೇಕಾಗಿರುವ ಡಿವೋರ್ಸ್ ಜೊತೆ ಚೈಲ್ಡ್ ಮ್ಯಾರೇಜ್ನ ಕೂಡ ಪ್ರಶ್ನೆ ಮಾಡಿದರು. ಈ ಕೇಸ್ ಪ್ರಪಂಚಾದ್ಯಂತ ಹರಡಿ ಕ್ವೀನ್ ವಿಕ್ಟೋರಿಯಾ ಅವರು ಈ ಮದುವೆಯನ್ನು ಡಿಸಾಲ್ವ್ ಮಾಡಿದರು. ಇದರಿಂದ ರುಕ್ಮಾಬಾಯಿ ಭಾರತದ ಮೊದಲ ಹಿಂದೂ ಮಹಿಳೆ ಕಾನೂನುಬದ್ಧವಾಗಿ ವಿಚ್ಛೇದನೆ ಅಂದರೆ ಡಿವೋರ್ಸ್ ಪಡೆದವರಾದರು. ಇವರ ಧೈರ್ಯದಿಂದ ಕಾನೂನಲ್ಲಿ 2 ದೊಡ್ಡ ಬದಲಾವಣೆ ಆಯಿತು. ಮೊದಲನೇದು ಏಜ್ ಆಫ್ ಕನ್ಸೆಂಟ್ ಆಕ್ಟ್ 1891. ತದನಂತರ ಬಾಲ್ಯ ವಿವಾಹ ನಿಷೇಧನೆಗೆ ಬೇಕಾದ ಕ್ರಮಗಳು. ಇವರ ಹೋರಾಟ ಸಾಬೀತು ಮಾಡಿದ್ದೇನು? ಒಬ್ಬ ಮಹಿಳೆಯ ಧ್ವನಿ ಕೂಡ ದೇಶದ ಭವಿಷ್ಯವನ್ನ ಬದಲಾಯಿಸಬಲ್ಲದು. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.